ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗಾಗಿರುವಂಥ ಇದೊಂದು ಕಂಟೆಂಟು. ಭಾಳಷ್ಟು ಜನ ಎಲ್ಲ ನೀವು ಫೋನ್ ಮಾಡಿಲ್ಲ ನನಗೆ ಡಿಮ್ಯಾಂಡ್ ಮಾಡಿದ್ದೇನೆಂದರೆ ಪೇಪರ್ ಪ್ರೆಸೆಂಟೇಷನ್ ಹೇಗಿರಬೇಕು ಫಸ್ಟ್ ಇಯರ್ ಅಂತ. ಒಂದು ಪೇಪರನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ. ಖಂಡಿತ ಮಾಡ್ತೀನಿ ಅಂತ ಹೇಳಿದೆಯಲ್ಲ. ಅದಕ್ಕೆ ನಾನು ಇಲ್ಲಿ ಸ್ಯಾಂಪಲನ್ನು ಒಂದು ಪೇಪರನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಮನೆ ತಾನೇ ನಾನು ಮಿಡ್ ಟರ್ಮ್ಗೆ ತಯಾರಿಗೋಸ್ಕರ ನಮ್ಮ ಕಾಲೇಜ್ನಲ್ಲಿ ಮಾಡಿರುವಂಥ ಒಂದು ಪತ್ರಿಕೆಯನ್ನು, ಉತ್ತರ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದಾ, ಮಿಡ್ ಟರ್ಮ್ 1 ಇಂಗ್ಲೀಷ್ ಮೀಡಿಯಂ ವರ್ಷನ್ಸ್ ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್. 2024 and 25. My YouTube channel Economics Ravi 1776. First one we have started with in the English version question paper is there. ಈ ಒಂದು ಕ್ವಶನ್ ಪೇಪರ್ ಇದೆ ನೋಡಿ. ಇದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ನೋಡಿ. ಮೊದಲೇದು ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಕಂಟಿನ್ಯೂ ಆಗಿದ್ದಾವೆ ಸ್ನೇಹಿತರೆ. 5 ಕ್ವಶನ್ಸು, ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ಹೌದಾ. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ 5 ಬರಬೇಕು. ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ. 6th ಒನ್ ಎಕ್ಸ್ಟ್ರಾ ತೊಗೊಂಡು ಕೊಟ್ಟಿದ್ದೀನಿ. ಅದು ನಾನು ಹುಡುಗರಿಗೆ ಕಟ್ ಮಾಡ್ಕೊಳ್ಳಿ ಅಂಥೇಳಿ 6th ಒನ್ ಕಟ್ ಮಾಡಿಸಿದ್ದೀನಿ. ಟೈಪಿಂಗ್ ಮಿಸ್ಟೇಕಲ್ಲಾಗಿದೆ. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ. ಇಲ್ಲಿ ಟೋಟಲ್ 5 ಅದಾವ. 5 ಬರಿಬೇಕು ಇಲ್ಲಿ. ನೆಕ್ಸ್ಟ್ 1 ವರ್ಡ್ಸ್ ಇದಾವ 5 ಕ್ವಶನ್ಸು. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆದ ನಂತರ ಮ್ಯಾಚ್ ದಿ ಫಾಲೋವಿಂಗ್ 1 ವರ್ಡ್ ಆದ ನಂತರ ನೆಕ್ಸ್ಟ್ ಬಿ ಪಾರ್ಟ್ ಒಳಗೆ ಸಪ್ರೇಟ್ ಇರುತ್ತೆ. ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಸಪ್ರೇಟ್, ಇಂಡಿಯನ್ ಎಕಾನಮಿ ಸಪ್ರೇಟ್. ನೋಡಿರಿ, ಬಿ ಪಾರ್ಟ್ ಒಳಗೆ ಇಂಡಿಯನ್ ಎಕಾನಮಿ ಒಳಗೆ 4 ಬರಿಬೇಕು, ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಒಳಗೆ 2 ಬರಿಬೇಕು. ನೆಕ್ಸ್ಟ್ ಸಿ ಪಾರ್ಟ್ ಒಳಗೆ 4 ಕ್ವಶನ್ಸು ಸ್ಟ್ಯಾಟಿಸ್ಟಿಕ್ ಬರಿಬೇಕು. 2 ಕ್ವಶನ್ಸು ಸ್ಟ್ಯಾಟಿಸ್ಟಿಕ್ ಬರಿಬೇಕು, 4 ಕ್ವಶನ್ಸು ಇಂಡಿಯನ್ ಎಕಾನಮಿ ಬರಿಬೇಕು ಕಂಪಲ್ಸರಿ. ನೆಕ್ಸ್ಟ್ ಡಿ ಪಾರ್ಟ್ ಒಳಗೆ ಅಲ್ಲೊಂದು ಇಲ್ಲೊಂದು. ಹೌದಾ. 2 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಒಂದು ಕಂಟಿನ್ಯೂಸ್ ಸೀರೀಸ್ ಇದು ಕೊಟ್ಟಿದ್ದೀನಿ, ಒಂದು ಡಿಸ್ಕ್ರೀಟ್ ಕೊಟ್ಟಿದ್ದೀನಿ. ಅದರಲ್ಲಿ ನೋಡೋಣ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಇದ್ರೊಳಗೆ ಒಂದು ಚಾಪ್ಟರ್ ನಂಬರ್ 3 ಮತ್ತು ಚಾಪ್ಟರ್ ನಂಬರ್ 5 ಮೇಲೆ ಇರುವಂಥ ಒಂದು ಕ್ವಶನ್ಸನ್ನು ತೊಗೊಂಡು ಡಿಸ್ಕಷನ್ ಮಾಡಿದ್ದೀನಿ 4ರಲ್ಲಿ. ಹೌದಾ. ವುಮೆನ್ ಕ್ಯಾಪಿಟಲ್ ಫಾರ್ಮೇಷನ್ ಒಂದು ಡಿಲೀಟ್ ಆಗುತ್ತೆ ಅಲ್ಲ, ಹಾಗಾಗಿ ಪಾವರ್ಟಿ ಡಿಲೀಟ್ ಆಗುತ್ತೆ ಅಲ್ಲ, ಅದೊಂದು 4th ಆಗುತ್ತೆ ಹಾಗಾಗಿ. ಅದಕ್ಕೆ ಎರಡು ಕ್ವಶನ್ಸ್ ಕೊಟ್ಟಿದ್ದೀನಿ, 2ರಲ್ಲಿ 1 ಬರಬೇಕು. ನೆಕ್ಸ್ಟ್ ನೋಡಿ ಈ ಪಾರ್ಟ್. ಮಿಡ್ ಡೇ ಮೀಲ್ಸು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದರ ಬಗ್ಗೆ. ನೆಕ್ಸ್ಟ್ ಪೈ ಚಾರ್ಟ್ಸು, ದೆನ್ ಬ್ಯಾಂಕ್ಸ್. ಹೌದಾ. ಇಷ್ಟು 3 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. 3ರಲ್ಲಿ 2 ಬರೆದ್ರೆ ಸಾಕು. ಫಸ್ಟ್ ಒನ್ ನಾವು ಸ್ಟಾರ್ಟ್ ಮಾಡೋಣ. ಆನ್ಸರ್ ಯಾವ ರೀತಿಯಾಗಿರಬೇಕು ಅಂತ, ಯಾವ ರೀತಿ ಮಾಡಿದ್ದಾರೆ ಅಂತ. ಇಲ್ಲಿ ಒಂದು ವಿದ್ಯಾರ್ಥಿಯನ್ನು ತೆಗೆದುಕೊಂಡಿರುವಂಥ ಒಂದು ಕಂಟೆಂಟು ಭಾಳ ಚೆನ್ನಾಗಿದೆ. ಪೇಪರ್ ಪ್ರೆಸೆಂಟೇಷನ್ಸು ನೋಡಿ ಸ್ನೇಹಿತರೆ. ಹೌದಾ. ಎ ಪಾರ್ಟ್ ಅಂತ ತೊಗೊಂಡಿದ್ದಾರೆ. ಹೌದಾ. ಔಟ್ ಆಫ್ ಆಗಿದೆ ಕೊಟ್ಟಿದ್ದೀನಿ. ನೋಡಿರಿ, ಫಸ್ಟ್ ಒನ್ ಆಲ್ರೆಡಿ ನಿಮಗೆ ಕ್ವಶನ್ ಹೇಳ್ತಾ ಹೋದಂಗೆ ಆನ್ಸರ್ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. 1ನೇ ಕ್ವಶನ್ಸು ನೋಡಿರಿ. ಇಫ್ ಯು ಇನ್ ದಿ ಜಾಬ್ಸ್ ಯು ಆರ್ ಫಾರ್ ವರ್ಕಿಂಗ್ ಫಾರ್ ಲೈಕ್ ಅ ಪೇಮೆಂಟ್ ಯು ಆರ್ ಕಾಲ್ಡ್ ಎಂಪ್ಲಾಯೀಸ್, ಕರೆಕ್ಟಾ? ದೆನ್ ಯು ಕ್ಯಾನ್ ಬಿ ಹೆಲ್ಪ್ಫುಲ್ in locating the graphically the median is the right answer. Then another one, once again. Next one, question number 3. Who's the estimate for the per capita income of India during the colonial period? VKRV Rao is the right answer, dear student. Then one, the increase the milk productions can be mainly attributed to the successful implementation of the dash. Options B, Operation Flood is the right answer. ಆ್ಯಕ್ಚುಲಿ ದಿಸ್ ಒನ್ ಕ್ವಶನ್ಸ್ ಏನಂತಂದರೆ ಇದು ಕೊಡಬಾರ್ದಾಗಿತ್ತು ಸ್ನೇಹಿತರೆ, ನೆನಪಿರಲಿ. ಯಾಕಂದರೆ ಮಿಡ್ ಟರ್ಮ್ಗೆ ಸಿಲೆಬಸ್ಸು ಬಿಟ್ಟು ಇದೆ. ಬಟ್ ನಂದು ಹುಡುಗರಿಗೆ ಚಾಪ್ಟರ್ ಆಗಿದೆ ಅಂತ ಹಾಕಿದ್ದೀನಿ, ನೋಡೋಣ ಅಂತ. ಬಟ್ ಬರೆದಿದ್ದಾರೆ ಸ್ನೇಹಿತರೆ. ಎಸ್. ನೆಕ್ಸ್ಟ್ ನೋಡ್ರಿ. ದೆನ್ ಹೂ ಕ್ಯಾನ್ ದ ವರ್ಕ್ ಬೆಟರ್ ಇನ್ ದಿ ಫಾಲೋವಿಂಗ್. ಇಲ್ಲಿ 6 ಪರ್ಸನ್ಸ್ ಇದೆ, ಅದು ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ದೆನ್ ಬಿ ಆಪ್ಷನ್ ರೈಟ್ ಆಗಿದೆ. ಈ ಪರ್ಸನ್ ವಿತ್ ದ ಸೌಂಡ್ ಹೆಲ್ತ್. ಎಸ್, 5 ಮಾರ್ಕ್ಸ್ ಫುಲ್ ಬರುತ್ತೆ. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಕ್ವಶನ್ ಓದ್ತೀನಿ, ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ದೆನ್ ವೆನ್ ಯು ಸೇಲ್ಸ್ ಗೂಡ್ಸ್ ಫಾರ್ ಪ್ರಾಫಿಟ್ ಯು ಆರ್ ಕಾಲ್ಡ್ ಸೆಲ್ಲರ್ಸ್. ಎಸ್. ನೆಕ್ಸ್ಟ್ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ಸ್ ಆರ್ ಆಲ್ಸೋ ಸಬ್ ಡಿವೈಡ್ ಬಾರ್ ಡಯಾಗ್ರಾಮ್ ಆರ್ ಸಬ್ ಡಯಾಗ್ರಾಮ್ಸ್. ನಾನು ಅಲ್ಲಿ ಡಯಾಗ್ರಾಮ್ ಅಷ್ಟೇ ಕೊಟ್ಟಿದ್ದೀನಿ ಕ್ವಶನ್ ಒಳಗೆ, ಅದಕ್ಕೆ ಅವ್ರು ಅಷ್ಟೇ ಬರೆದಿದೆ. ದೆನ್ investment on the education is considered as one of the main sources of the human capital. DS student, correct ಇದೆ.
ದೆನ್ WTO ವಾಸ್ ಫೌಂಡೆಡ್ ಸೊ January 1st 1995. ಬಟ್ ನಾನು ಅಲ್ಲಿ January 1st ಕೊಟ್ಟಿಲ್ಲಲ್ಲ, ಹಾಗಾಗಿ ಅವ್ರು 1995ನೇ ಕರೆಕ್ಟ್ ಬರೆದಿದ್ದಾರೆ. ದೆನ್ ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್ಸ್, ಪ್ರೈಮ್ ಮಿನಿಸ್ಟರ್ ಇಸ್ ದ ರೈಟ್ ಆನ್ಸರ್ಸ್ ಡಿಯರ್ ಸ್ಟೂಡೆಂಟ್. 5 ಕ್ವಶನ್ಸ್, ಸೊ ಗೆಟಿಂಗ್ ದಿ 5 ಆನ್ಸರ್ ಆಲ್ಸೋ. ಹೌದಾ? ದೆನ್ ಸೆನ್ಸಸ್, ಸೊ ಎವ್ರಿ ಇಂಡಿವಿಜುವಲ್ ಆರ್ ಸೊ ಕವರ್ ದಿ ಎವ್ರಿ ಇಂಡಿವಿಜುವಲ್ ಕರೆಕ್ಟಾ. ಮೀಡಿಯನ್ ಪೊಸಿಷನಲ್ ವ್ಯಾಲ್ಯೂಸ್, PPI producer price index. Actually this one question also it will be came for in the out of chapters. Okay, so because of you know that like this one questions it will be came for in the index numbers. Okay, ಹೌದಾ? ಸೊ ಇದು ಇಂಡೆಕ್ಸ್ ನಂಬರಲ್ಲಿ ಬರುತ್ತೆ, ಸೂಚ್ಯಂಕಗಳಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಆ ಚಾಪ್ಟರ್ ನಂದು ಒಂದು ಕ್ವಶನ್ ತೊಗೊಂಡಿದ್ದೀನಿ ನಾನು. ಸೊ ನೋಡೋಣ ಅಂತ, ಬಟ್ ಅಲ್ಲಿ ಬರೆದಿದ್ದಾರೆ, ಆಪ್ಷನಲ್ಲಿ ಇತ್ತಲ್ಲ ಬರೆದಿದ್ದಾರೆ. ದೆನ್ ಸೊ ನೆಕ್ಸ್ಟ್ 10th one ಮೀನ್ಸ್ ಸೊ ಇದು 4th one ಆಗುತ್ತೆ. ಸೊ ಲ್ಯಾಂಡ್ ರಿಫಾರ್ಮ್ಸ್. ಓಕೆ, ಲ್ಯಾಂಡ್ ರಿಫಾರ್ಮ್ಸ್ ಇಂಪ್ರೂವ್ಮೆಂಟ್ ಇನ್ ದಿ ಫೀಲ್ಡ್ ಆಫ್ ದ ಅಗ್ರಿಕಲ್ಚರ್ ಟು ದ ಇನ್ಕ್ರೀಸಿಂಗ್ ದಿ ಪ್ರೊಡಕ್ಟಿವಿಟಿ. ಎಸ್ ಕರೆಕ್ಟ್ ಇದೆ ಖಂಡಿತ. ದೆನ್ ಅಲ್ಲಿ ಜಾಗ ಸ್ಪೇಸ್ ಸಿಕ್ಕಿಲ್ಲ, ಕೆಳಗಡೆ ಬರೆದಿದ್ದಾರೆ ನೋಡ್ಕೊಳ್ಳಿ. ಹೌದಾ? ನೆಕ್ಸ್ಟ್ ಒನ್, ಸೊ ಮೋರ್ ಕಾಂಟ್ರಿಬ್ಯೂಷನ್ ಟು ದಿ ನ್ಯಾಷನಲ್ ಇನ್ಕಮ್. ಓಕೆ, ಸ್ಕಿಲ್ಡ್ ಲೇಬರರ್ಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಸ್ನೇಹಿತರೆ, ಆನ್ಸರ್ ನಾನು ಮಾರ್ಕ್ಸ್ ಹೆಂಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ 5 ಕೊಟ್ಟಿದ್ದೀನಿ, ಕೆಳಗಡೆ ಮ್ಯಾಚ್ ದಿ ಫಾಲೋವಿಂಗ್ 5 ಕೊಟ್ಟಿದ್ದೀನಿ. ಹೌದಾ? ಸೊ ಹೌದಾ, ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲ, ಸಾರಿ, ಮ್ಯಾಚ್ ದಿ ಫಾಲೋವಿಂಗ್ ನೆಕ್ಸ್ಟ್ ಪೇಜಿಗೆ ಬರುತ್ತೆ. ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ 5, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ 5. ದೆನ್ ನೆಕ್ಸ್ಟ್ ಏನಾಗಿದೆ, ಮ್ಯಾಚ್ ದಿ ಫಾಲೋವಿಂಗ್ ನೆಕ್ಸ್ಟ್ ಪೇಜ್ನಲ್ಲಿ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ, 5 ಇಲ್ಲಿ ಹೋಗಿದೆ. ಹೌದಾ? ನಿಮ್ಗೆ ಗೊತ್ತಾಗ್ತಾ ಇದೆನಾ? ಇಲ್ಲಿ ನೋಡಿ ಇದು 5 ಇದೆ ಆ್ಯಕ್ಚುಲಿ. ಸೊ ಇದೇನಾಗ್ತದೆ, ಲೈಕ್ ಬ್ಲರ್ಗಾಗಿದೆ, ಅದಕ್ಕೋಸ್ಕರ ನಿಮ್ಗೆ ಕಾಣ್ತಾ ಇಲ್ಲ. ನೆಕ್ಸ್ಟ್ ಒನ್, ಸೊ ಒನ್ ವರ್ಡ್ ಕ್ವಶನ್ಸ್ ಲೈಕ್ ಟಿಸ್ಕೋ, ಟಾಟಾ ಐರನ್ ಸ್ಟೀಲ್ ಕಂಪನಿ. ದೆನ್ ಗಿವ್ ದ ಮೀನಿಂಗ್ ಆಫ್ ಪಾಯ್ಲೆಟ್ ಸರ್ವೆ. ಓಕೆ, ಸೊ ಪಾಯ್ಲೆಟ್ ಸರ್ವೆ 18 which one? 13th one, sorry. So what is the economic according to the Alfred Marshall? Okay, Alfred Marshall, economic is the study of man in the ordinary business of life. So according to the Alfred Marshall, yes, right, it is right. Then so next one questions ಯಾವ ತಗೊಂಡಿದ್ದಾರೆ ಅವರು, 16 ತೊಗೊಂಡಿದ್ದಾರೆ ಸ್ನೇಹಿತರೆ. ಸೊ ಪೂರ ಲಾಸ್ಟ್ ಇದ್ದಿದ್ದು ತೊಗೊಂಡಿದ್ದಾರೆ. ಸೊ 16th ಒನ್, ವಾಟ್ ಸ್ಟೇಟ್ ದ ರೀಸನ್ ಫಾರ್ ದಿ ಮೈಗ್ರೇಷನ್ಸ್. ಓಕೆ, ಮೈಗ್ರೇಷನ್ಸ್, ಪೀಪಲ್ ಮೈಗ್ರೇಟ್ ಫ್ರಮ್ ದಿ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಫಾರ್ ದಿ ಜಾಬ್ ಆರ್ ನಿಯರ್ ಫಾರ್ ದಿ ದೇರ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಆರ್ ಐದರ್ ಸೊ ಅರ್ನ್ ಆಫ್ ದಿ ಲೈಕ್ ಸ್ಯಾಲರಿ, ಗುಡ್ ಸ್ಯಾಲರಿ ಆರ್ ಎಜುಕೇಷನ್ ಪರ್ಪಸ್, ಹೈಯರ್ ಎಜುಕೇಷನ್ ಪರ್ಪಸ್. ಓಕೆ, ದಟ್ ಒನ್ ಮೆನ್ಷನ್ ಇಟ್. ಸೊ ನಡೀತದೆ. ನೆಕ್ಸ್ಟ್ ಒನ್ 14th ಒನ್ ಕ್ವಶನ್ಸು. So define the planning. Okay, planning. So planning thus the precedes all the efforts, actions. Planning refers to the so ideas and so assumptions which are the necessary for the growth. So that is correct is there. Okay, planning is the right answer. Then privatizations. So next one questions is there, question number 15th one. Okay, give the meaning of privatization. Right is there student. Okay, so privatizations is the minimize of the globalization and which is not of the public, yes public, but so of the any individual. Okay, who runs the its, yes it is correct is there. Okay, that one, so we have given by the like 20 marks. Okay, A section. Then B sections. So first one 19th one questions like I mentioned the in types of the classification of data. Okay, chronological and geographical, spatial. Okay, then qualitative, quantitative, write it. Okay, that one correct is there. Then question number 20 like what are the type of the bar diagram? Simple bar diagram, multiple, then component. Right is there, dear student. Then 21 questions dear students, calculate the arithmetic mean from the following the data already given, that one. So all the observation, 10 observation, it will be the plus how many is there? So 400 and like 13. Then divided by n numbers, how many is there? 10. So then so 413 divided by 10 then is equal to 41.3. That is the correct. Okay, yes. Then Indian economy said, Indian economy. So question number 22, what is the 22? So list of the important export goods of Indian before independence. Okay, that is the jute is there, like so many things is there, such things like so leather, iron, that one is there. So like so mention it, correct. So correct ಇದೆ ನೋಡ್ಕೊಳ್ಳಿ. Then
27th ಕ್ವಶನ್ಸ್. ಸೊ ವೈ ಇಂಡಿವಿಜುವಲ್ ಸ್ಪೆಂಡ್ ಮನಿ ಆನ್ ಎಜುಕೇಷನ್ಸ್. ಓಕೆ, ಎಜುಕೇಷನ್ ಮೇಲೆ ಏಕೆ ಹಣನ ವೆಚ್ಚ ಮಾಡಬೇಕು ಅಂತ. ಸೊ ಎವ್ರಿ ಇಂಡಿವಿಜುವಲ್ ಸ್ಪೆಂಡ್ ಮೋರ್ ಆ್ಯಂಡ್ ಮೋರ್ ಮನಿ ಇನ್ ದ ಎಜುಕೇಷನ್ ಟು ನೋ ಅಬೌಟ್ ದ ವರ್ಲ್ಡ್ ಅರೌಂಡ್ ಅಸ್. ಓಕೆ, ಎವ್ರಿ ಒನ್ ವಾಂಟ್ ಟು ಗೆಟ್ ದ ನಾಲೆಜ್, ಅದಕ್ಕೋಸ್ಕರ ಅಂತ. ಕರೆಕ್ಟ್ ಇದೆ. ನೆಕ್ಸ್ಟ್ 26th ಕ್ವಶನ್ಸ್. So what is the fiscal policy? Okay, then fiscal policy refers to tax and so tax structure of the like a country, so that everyone, okay, should pay, and that the direct and indirect levied on the so from. Okay, so ಇಲ್ಲಿ ಇನ್ನೊಂದು ಕ್ವಶನ್ ಬರೀಬೇಕು ಸ್ನೇಹಿತರೆ, ಅವರು ನೆಕ್ಸ್ಟ್ ಬರೆದಿದ್ದಾರೆ. ಹೌದಾ, ಅದು ಕನ್ಸಿಡರ್ ಮಾಡ್ಬೋದು ಅಂತ ಮಾಡಿದ್ದೀನಿ, ಹಾಗಾಗಿ ಸೊ ಕರೆಕ್ಟ್ ಇದೆ. ದೆನ್ ಸಿ ಪಾರ್ಟ್ ನೋಡಿ. ಸೊ 28th ಸ್ಕೇಸಿಟಿ ಆಫ್ ದ ರೂಟ್ ಆಲ್ ಆಫ್ ದ ಸೊ ಎಕನಾಮಿಕ್ ಪ್ರಾಬ್ಲಮ್ಸ್, ಇದು ಕರೆಕ್ಟ್ ಇದೆ. ಹೌದಾ, ಸೊ ನಾನು ಏನು ಹೇಳಿದ್ದೀನಿ ಕ್ಲಾಸಲ್ಲಿ ಅದನ್ನೇ ಬರೆದಿದ್ದಾರೆ, ಎಲ್ಲೂ ಕಟ್ ಮಾಡೋಂಗಿಲ್ಲ. ದೆನ್ 31th ಆ್ಯಕ್ಚುಲಿ ಇದು ಪ್ರಾಬ್ಲಮ್ಸು 6 ಮಾರ್ಕ್ಸಿಗೆ ಓರಿಯೆಂಟೆಡ್ ಇದ್ದಿದ್ದು ತೊಗೊಂಡಿದ್ದೀನಿ, ಬಟ್ ಇವ್ರು ಏನು ಮಾಡಿದ್ದಾರೆ ತೊಗೊಂಡು ಮಾಡಿದ್ದಾರೆ ಪ್ರಾಬ್ಲಮ್ಸ್. ಹೌದಾ, ಸೊ ಇಲ್ಲಿ ಡಿಸ್ಕ್ರೀಟ್ ಇದ್ದಿದ್ದಿದೆ, ಅದನ್ನು ತೊಗೊಂಡು ಮಾಡಿದ್ದಾರೆ. 3 ಮೆಥಡ್ ಮಾಡಿದ್ದಾರೆ ಸ್ನೇಹಿತರೆ. 56 ಇದೆ, ದೆನ್ ಅನದರ್ 156 ಅಝುಮೀನ್, ನೆಕ್ಸ್ಟ್ ಸ್ಟೆಪ್ ಡಿವಿಷನ್ ಕೂಡ 56 ಕರೆಕ್ಟ್ ಇದೆ ಸ್ನೇಹಿತರೆ. ಹೌದಾ, ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋಂಗಿಲ್ಲ, ಎರಡೇ ಮಾಡಬೇಕಲ್ಲ, ಮಾಡಿದಾರೆ ನಾವು. ಸೊ ನೆಕ್ಸ್ಟ್ ಇಲ್ಲಿ ನೋಡಿರಿ, ಇಂಡಿಯನ್ ಎಕನಾಮಿ ಸೈಡ. ಸೊ ಟೋಟಲ್ 4 ಮಾಡಬೇಕು. ಹೌದಾ, ದಾದಾಬಾಯಿ ನವರೋಜಿ ಅವ್ರದ್ದು ಟ್ರೈನ್ ವಿತ್ ಥಿಯರಿ ಇದಲ್ಲ, ಅದು ಕೊಟ್ಟಿದ್ದೀನಿ. ಸೊ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಗ್ರೀನ್ ರೆವಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ. ಗ್ರೀನ್ ರೆವಲ್ಯೂಷನ್ ಬಗ್ಗೆನೂ ಎಕ್ಸಲೆಂಟ್ ಬರೆದಿದ್ದಾರೆ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಇಲ್ಲಿ ಹೇಳಿದಲ್ಲ ಸ್ನೇಹಿತರೆ, ಇಲ್ಲಿದೆ ನೋಡಿ 23. ಹೌದಾ, ಟ್ಯಾರಿಫ್ ಆ್ಯಂಡ್ ಸೊ ಎಷ್ಟು 23 ಕ್ವಶನ್ಸು ಲೈಕ್ ಏನಿದೆ ಅಂದರೆ ಸೊ ಗಿವ್ ದ ಮೀನಿಂಗ್ ಆಫ್ ಟ್ಯಾರಿಫ್ ಆ್ಯಂಡ್ ಕೋಟಾ, ಕರೆಕ್ಟ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಮಾರ್ಕ್ಸ್ ಕೊಡಲೇಬೇಕು, ನಾನು ಕೊಟ್ಟಿದ್ದೀನಿ. ಓಕೆ, ಎಸ್. ಸೊ ನೆಕ್ಸ್ಟ್ 35. ಸೊ 35 ಕ್ವಶನ್ಸ್ ನೋಡಿರಿ. ರೈಟ್ ಎ ನೋಟ್ ಆನ್ WTO, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಓಕೆ, ಅದು ಫೌಂಡೆಡ್ ಆಗಿದ್ದು, ಅದರದ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸು ಎಲ್ಲನೂ ಕೂಡ ಕರೆಕ್ಟ್ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಕೊಟ್ಟಿದ್ದೀನಿ, ಎಸ್. ಹೌದಾ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಪೇಪರ ಹೇಗಿರಬೇಕು ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. 37th ಸ್ನೇಹಿತರೆ. 31th, ಸೊ ಬ್ರಿಂಗ್ ಔಟ್ ದ ನೀಡೆಡ್ ಫಾರ್ ಜಾಬ್ ಆನ್ ದ ಜಾಬ್ ಟ್ರೈನಿಂಗ್. ಎಸ್, ಸೊ ಎಕ್ಸಲೆಂಟ್ ಇದೆ ಆನ್ಸರ್ಸು ನೋಡಿ. ಇಲ್ಲಿ ಟೋಟಲ್ 4 ಅಂದರೆ ಮೊದಲಿನ ಕೊಟ್ಟಿದ್ದೀನಿ. ಸೊ WTOದೇನಿದಲ್ಲ ಅದು ಟೋಟಲ್ ಮಾಡಿದಾಗ ಸೊ 4 ಅಂತ. ಇದು ನೆಕ್ಸ್ಟ್ ಕೊಟ್ಟಿದ್ದೀನಿ ನೋಡಿರಿ ಕ್ವಶನ್ಸ್. ಹೌದಾ, ಟೋಟಲ್ ಸೊ 4 × 6. ಹೌದಾ, ಸೊ ಏನು ಇಂಡಿಯನ್ ಎಕಾನಮಿಯಲ್ಲಿ 4 ಬರಿಬೇಕು, ನೆಕ್ಸ್ಟ್ ಸ್ಟಾರ್ಟಲ್ಲಿ 2 ಬರಿಬೇಕು, ಬರ್ದಿದ್ದಾರೆ, ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಉಳಿದಿದ್ದೆಲ್ಲನೂ ಕೂಡ ಎಕ್ಸ್ಟ್ರಾ ಆಗುತ್ತೆ ನೋಡಿರಿ. ಸಿ ಪಾರ್ಟಲ್ಲಿ ಅವು ಕರೆಕ್ಟಾಗಿದೆ, ಬಿ ಪಾರ್ಟಲ್ಲಿ ಕರೆಕ್ಟಾಗಿದೆ, ಎನಲ್ಲೂ ಕರೆಕ್ಟಾಗಿದೆ. ನೆಕ್ಸ್ಟ್ ಡಿಯಲ್ಲಿ ಸೊ ಒಂದು ಇಂಡಿಯನ್ ಎಕಾನಮಿಯಲ್ಲಿ ಬರಿಬೇಕು, ಒಂದು ಸ್ಟ್ಯಾಟ್ ಪಾರ್ಟಲ್ಲಿ ಒಂದು ಬರಿಬೇಕು. ಡಿ ಒಳಗೆ 38 ಕ್ವಶನ್ಸು. ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್ ಬೈ ದಿ ಡೈರೆಕ್ಟ್ ಅಝುಮೀನ್, ದೆನ್ ಸ್ಟೆಪ್ ಡಿವಿಷನ್ ಮೆಥಡ್. ಓಕೆ, ಸೊ ಎಕ್ಸ್ ದೆನ್ ವೈ. ಸೊ ಎಕ್ಸ್ ಆ್ಯಂಡ್ ಎಫ್ ಕೊಟ್ಟಿದ್ದೀನಿ. ಸೊ ಆ ಡೇಟಾನ ಇಟ್ಕೊಂಡು ಮಾಡಿದ್ದಾರೆ. ಸೊ 3 ಮೆಥಡ್ ಮಾಡಿದ್ದಾರೆ, ಎಕ್ಸಲೆಂಟ್. ಸೊ 20.4 ಒಂದಿದೆ. ಸೊ 3 ಮೆಥಡ್ ಸೇಮ್ ಇದೆ, ಅದಕ್ಕೋಸ್ಕರ ನಾನು ಕೊಡಲೇಬೇಕು 6 ಮಾರ್ಕ್ಸು. ಎಲ್ಲೂ ಓವರ್ ರೈಟಿಂಗ್ ಇಲ್ಲ, ನೀಟ್ ಇದೆ, ಹೀಗೆ ಇರಬೇಕು ನೋಡಿ. ಸೊ ನೋಡಿ ಸ್ನೇಹಿತರೆ, ಹೌದಾ, ಫಸ್ಟ್ ಏನು ಮಾಡ್ಕೊಂಡಿದ್ದಾರೆ ನೋಡಿರಿ. ಸೊ F × X ಮಾಡ್ಕೊಂಡಿದ್ದಾರೆ, FX ಆಗುತ್ತೆ. ಸೊ ಅದಾದ ನಂತರ ಡಿವಿಷನ್ ಕಂಡು ಹಿಡಿಬೇಕು. ಅದಕ್ಕೆ D = X - A ಅಂತ ಹೇಳಿದ್ದೀನಿ. ಎಲ್ಲಿ ಕ್ಯಾಪಿಟಲ್ ಬರಿಬೋದಿತ್ತು ಅವರು, ಬಟ್ ಸ್ಮಾಲ್ ಬರೆದಿದ್ದಾರೆ, ಏನು ತಪ್ಪಾಗೋದಿಲ್ಲ ಇಲ್ಲಿ. ಸೊ X - A ಅಂತ ತೊಗೊಂಡಿದ್ದಾರೆ. ಎಸ್, ಹೌದಾ, ಎಕ್ಸ್ ಅಂದರೆ ಎಕ್ಸ್ ಅಬ್ಸರ್ವೇಷನ್ ನೆನ್ಪಿಟ್ಕೊಳ್ಳಿ. ಹೌದಾ, ಸೊ ಇದ್ರ ಒಳಗೆ ಅಝುಮೀನನ್ನು ಯಾವ್ದು ತೊಗೊಂಡಿದ್ದಾರೆ ಅದನ್ನು ಅವರು ಸೊ ಇಲ್ಲಿ ಯಾವ್ದು ಮಾಡ್ಕೊಂಡಿದ್ದಾರೆ ಅಂದರೆ 20 ಅಂತ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಹೌದಾ, ಸೊ ಅಝುಮೀನ್ ಎಷ್ಟು ಅಂತಂದರೆ ಇಲ್ಲಿ 20 ಇಟ್ಕೊಂಡಿದ್ದಾರೆ ಅವರು. 20 ಇಟ್ಕೊಂಡು ಮಾಡಿದ್ದಾರೆ, ಬಂದಿದೆ. ಹೌದಾ, ಟೋಟಲ್ FX ಮಾಡಿದಾಗ ಸೊ 1065 ಆಗುತ್ತೆ. ಆಮೇಲೆ ಡಿವೈಡೆಡ್ ಬೈ 52ಲಿಂತ ಮಾಡಿದ್ದಾರೆ. ಸೊ ಅದಕ್ಕೆ 20.4 ಬಂದಿದೆ. ಸೊ ಮುಂದೆ 3 ಮೆಥಡ್ ಮಾಡಿದಾಗ ಅದೇ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಬಗ್ಗೆ ನಾನು ವಿಡಿಯೋ ಡೈರೆಕ್ಟ್ ಕೊಟ್ಟಿದ್ದೀನಿ ನಾನು. ಹೌದಾ, ಸೊ D = ಡಿವಿಷನನ್ನು ಕಂಡು ಇರಬೇಕಾದ್ರೆ D' ಬೇಕಿಲ್ಲಿ, ಇಲ್ಲೇನಾಗಬೇಕು. ಸೊ D ಅಂದರೆ D' ಆಗಬೇಕಿಲ್ಲ, ಕರೆಕ್ಟಾ. ಸೊ D' = X - A ಡಿವೈಡ್ ಬೈ ಕಾಮನ್ ಫ್ಯಾಕ್ಟರ್, ಕರೆಕ್ಟಾ. ಎಸ್, ನೋಡಿ ಸ್ನೇಹಿತರೆ, ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ. ನೆಕ್ಸ್ಟ್ ಇಂಡಿಯನ್ ಎಕಾನಮಿ ಒಳಗೆ ಸೊ ಯಾವುದು ಕೊಟ್ಟಿದ್ದೀನಿ ಕ್ವಶನ್ಸು. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಏರಿಯಾಸ್ ಆಫ್ ಲಿಬ್ರಲೈಸೇಷನ್, 3rd ಚಾಪ್ಟರ್ನ ಕೊಟ್ಟಿದ್ದೀನಿ. ದೆನ್ ನೆಕ್ಸ್ಟ್ ಚಾಪ್ಟರ್ ನಂದು ಒಂದು ಕೊಟ್ಟಿದ್ದೆ, ಅದು ಮಾಡಿಲ್ಲ ಅವರು, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ದು, ಲೈಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್ ಅಂತ, ಅದು ಮಾಡಿಲ್ಲ ಅವರು. ಲಿಬ್ರಲೈಸೇಷನ್ ಬಗ್ಗೆ ಎಕ್ಸಲೆಂಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಏನೇನು ಪಾಯಿಂಟ್ಸ್ ಹೇಳಿ ನೀ ಕ್ಲಾಸ್ ಒಳಗೆ ಅದನ್ನೇ ಮಾಡಿದ್ದಾರೆ. ಹೌದಾ, ಸೊ 2 ಪೇಜ್ ಆಗೋಷ್ಟು ಮಾಡಿದ್ದಾರೆ, ಕರೆಕ್ಟ್ ಇದೆ. ದೆನ್ 6 × 2 = 12 ಈ ಪಾರ್ಟ್. ನೆಕ್ಸ್ಟ್ ಏನು, ಸೊ ನಿಮ್ಗೆ ಗೊತ್ತಿದೆ ಇದು ಪ್ರಾಬ್ಲಮ್ಸು ಯಾವುದು ಅಂದರೆ
ಪೈ ಚಾರ್ಟ್. ಓಕೆ, ಸೊ ಪೈ ಚಾರ್ಟ್ಸ್ ಭಾಳ ಸಲ ಬಂದಿದೆ. ಸೊ ನಿಮ್ಗೆ ಕಾಣ್ತಾ ಇಲ್ಲ, ಮೇ ಬಿ ಇದು ಫಿಕ್ ಆಗಿದೆ, ಹೌದಾ. ಸೊ ಅಲ್ಲಿ ಇಂಡಿಕೇಶನ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು, ಕರೆಕ್ಟಾ. ಇಲ್ಲಿ ಇಂಡಿಕೇಶನ್ ತೊಗೊಂಡಿದ್ದಾರೆ ನೋಡಿ. ಸೊ ಅದಕ್ಕೆ ಸರಿ ಹೊಂದಂಗೆ ಇಲ್ಲಿ ಆಗಬೇಕು ಅಂತ ಹೇಳಿದೆ ನಾನು, ಕರೆಕ್ಟಾ. ಎಸ್, ಇಲ್ಲಿ 5. ಸೊ ನಾ ಈಸ್ = 5 ಅಂತ, ಯಾಕಂದರೆ ಇನ್ನೊಂದಿದೆ. ಸೊ ಅದು ನೆಕ್ಸ್ಟ್ ಮಾಡಿದ್ದಾರೆ, ಹೌದಾ. ನೋಡಿ ಇಲ್ಲಿ 3 ಮಾಡಿದ್ದಾರೆ ಸ್ನೇಹಿತರೆ, ಹೌದಾ. ಸೊ 3 ಕರೆಕ್ಟ್ ಆಗಿದ್ದಾವೆ, ಬಟ್ ನಾನು ಕನ್ಸಿಡರ್ ಮಾಡಬೇಕಾಗಿದೆ 2. ಸೊ ನೆಕ್ಸ್ಟ್ ಒಂದು ಕ್ವಶನ್ಸು 44th, ಹೌದಾ. ICIC ಇದು ಪ್ರೈವೇಟ್ ಬ್ಯಾಂಕ್ ಆಗುತ್ತೆ. ಕೆನರಾ, ಸೊ ಇದು ಯಾವುದಾಗುತ್ತೆ, ನ್ಯಾಷನಲೈಸ್ಡು. HSB ಫಾರಿನ್ ಬ್ಯಾಂಕು. ನಬಾರ್ಡ್ ಅಗ್ರಿಕಲ್ಚರ್. ದೆನ್ IDBI ಇಂಡಸ್ಟ್ರಿಯಲ್ ಬ್ಯಾಂಕ್ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ 10 ಮಾರ್ಕ್ಸ್. ಮತ್ತು ಮಿಡ್ ಡೇ ಮೀಲ್ಸ್, ಸೊ ಇದನ್ನು ಕೂಡ ಎಕ್ಸಲೆಂಟ್ ಆಗಿದೆ, ಬಟ್ ಅದಕ್ಕೆ ನಾನು ಎಕ್ಸ್ಟ್ರಾ ಕೊಡಬೇಕಾಗತ್ತೆ, ಹೌದಾ. ಒಂದು ಪೇಜಲ್ಲಿ 2 ಆದರೂ, ಸೊ ಒಂದೇ ಹಿಡಿದಿದ್ದೀನಿ, ಹೌದಾ. ಒಂದು ಎಕ್ಸ್ಟ್ರಾ ಅಂತ ಹಾಕಿದ್ದೀನಿ, ಅದಕ್ಕೆ = 10. ನೆಕ್ಸ್ಟ್ ನೋಡಿರಿ ಡಿ. ಸೊ ಡಿಯಲ್ಲಿ ಎಕ್ಸ್ಟ್ರಾ ಬರೋಕ್ಕೆ ಹೋಗಿದ್ದಾರೆ, ಬಟ್ ಇದು ತಪ್ಪಾಗಿದೆ, ಹೌದಾ. ಸೊ ಅಲ್ಲಿ ಆನ್ಸರ್ ಅವ್ರು ಏನು ಮಾಡಿದ್ದಾರೆ, ಸೊ 35 ಬರುತ್ತೆ ಅಂತ ಒಂದು ಅಂದಾಜು ಮೇಲೆ ಮಾಡೋಕ್ಕೆ ಹೋಗಿದ್ದಾರೆ. ಇದು ಕರೆಕ್ಟ್ ಆಗುವುದಿಲ್ಲ, ಸೊ ಅದಕ್ಕೆ ನಾನು ಮಾರ್ಕ್ಸ್ ಕೊಡೋಲ್ಲ ಸ್ನೇಹಿತರೆ, ಕೊಟ್ಟಿಲ್ಲ. ತಪ್ಪಾಗಿದೆ, ಬಟ್ ಯಾಕೆ ಎಕ್ಸ್ಟ್ರಲ್ಲಿದೆ ನೋಡಿರಿ. ಯಲ್ಲಿ ಕರೆಕ್ಟ್ ಬರೆದಿದ್ದಾರೆ, ಯಲ್ಲಿ. ಸೊ ಯಾವುದು ಅಂದರೆ 34th ಕ್ವಶನ್ ಏನು ಕೇಳಿದ್ದೀನಿ ಅಂದರೆ, ಇಂಡಿಯನ್ ಎಕಾನಮಿ ಒಳಗೆ 34th, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಗೋಲ್ ಆಫ್ 5 year ಪ್ಲ್ಯಾನ್ಸ್. ಗ್ರೀನ್ ರೆವಲ್ಯೂಷನ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ಕೇಳಿದ್ದು ಗೋಲ್ಸ್ ಆಫ್ 5 year ಪ್ಲ್ಯಾನ್ಸ್, ಅದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ ಇದೆ. ಸೆಕೆಂಡ್ ಪೇಜಿಗೆ ಕಂಟಿನ್ಯೂ ಆಗಿದೆಯಲ್ಲ, ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ. ದೆನ್ ಸ್ಯಾಂಪ್ಲಿಂಗ್ ಎರರ್ ಬಗ್ಗೆ ಕೇಳಿದ್ದೀನಿ ಸ್ಟಾರ್ಟ್ ಪಾರ್ಟಲ್ಲಿ 29th ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸ್ಯಾಂಪ್ಲಿಂಗ್ ಎರರ್ಸ್. ಕರೆಕ್ಟ್ ಇದೆ ಕ್ವಶನ್ಸ್, ಹೌದಾ. ಸೊ ಇಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ, ಅದಕ್ಕೆ ನಾನು ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಬಿ ಪಾರ್ಟಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಬರೋಕ್ಕೆ ಹೋಗಿದ್ದಾರೆ, ಹೌದಾ. ಸೊ ಅಲ್ಲಿ ಆ ಮಾರ್ಕ್ಸ್ ಕೊಟ್ಟರೂ ಕೂಡ ನಾನು ಕನ್ಸಿಡರ್ ಮಾಡೋಂಗಿಲ್ಲ ಸ್ನೇಹಿತರೆ, ಯಾಕಂದರೆ ಆಲ್ರೆಡಿ ಅಲ್ಲಿ ಕರೆಕ್ಟಾಗಿದೆ, ಹಾಗಾಗಿ, ಹೌದಾ. ಸೊ ನೋಡಿ ಇಷ್ಟು ಇದು ಪೇಪರ್ ಪ್ರೆಸೆಂಟೇಷನ್, ಹೌದಾ. ಟೋಟಲ್ ಅವ್ರು ಎಷ್ಟು ಬರ್ಸ್ಕೊಂಡಿದ್ದಾರೆ, 18 ಪೇಜ್, ಹೌದಾ. ಸೊ 18 ಪೇಜ್ ಒಳಗೆ ಆಲ್ರೆಡಿ 2ರಿಂದ 3 ಪೇಪರ್, ಸೊ ಏನಿದಾವೆ ರೀ ಕ್ವಶನ್ ಪೇಪರ್ಸ್ ಇದಾವೆ. ಸೊ ಅಲ್ಲಿ ಮೈನಸ್ ಮಾಡಿದ್ರು 15 ಪೇಜಸ್ ಒಳಗೆ ಸೊ ಆನ್ಸರನ್ನು ಕೊಟ್ಟಿದ್ದಾರೆ, ಹೌದಾ. ಸೊ ನೀವು ನೋಡಿ, ಇದಕ್ಕೆ ನಾವು ಪೇಪರ್ ಪ್ರೆಸೆಂಟೇಷನ್ ಅಂತ ಅಂತೀವಿ ಸ್ನೇಹಿತರೆ. ಹೀಗೆ ಇರಬೇಕು, ಹೌದಾ. ಹೀಗಿತ್ತಂತ ಖಂಡಿತವಾಗ್ಲೂ ನಿಮ್ಮ ಪೇಪರ್ ಔಟ್ ಆಗುತ್ತೆ. ಸೊ ಯಾವುದೇ ಟೆನ್ಷನ್ ಇಲ್ಲ. ಸೊ ಅದಕ್ಕೆ ದಯವಿಟ್ಟು ಕನ್ನಡ ಕೇಳಿದಿರಿ, ಸೊ ಸ್ವಲ್ಪ ವ್ಯಾಲ್ಯುವೇಷನ್ ಮಾಡ್ತಾಯಿದ್ದೀನಿ. ಸೊ ಯಾವುದು ಚೆನ್ನಾಗಿ ಅಂತ ಅನಿಸುತ್ತೆ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಮುಂದಿನ ದಿನದಲ್ಲಿ, ಹೌದಾ. ಓಕೆ, ಥ್ಯಾಂಕ್ ಯು. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವಾಚ್ ಮಾಡಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.